ಸತ್ಯಯುಗದಲ್ಲಿ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಬೇರೆ ಬೇರೆ ಲೋಕವನ್ನು ಇಟ್ಟಿದ್ದರು. ಅದೇ ರೀತಿಯಲ್ಲಿ ತ್ರೇತಾಯುಗದಲ್ಲಿ ಮನುಷ್ಯರಿಗೂ ಮತ್ತು ದೇವತೆಗಳಿಗೂ ಒಂದೇ ಯುಗದಲ್ಲಿ ಬರುವಂತಹ ಒಂದು ವ್ಯವಸ್ಥೆ ಆಯಿತು. ದ್ವಾಪರ ಯುಗದಲ್ಲಿ ದೇವತೆಗಳು ಮತ್ತು ಮನುಷ್ಯರು ಒಂದೇ ಮನೆಯಲ್ಲಿ ಬರಲಿಕ್ಕೆ ಪ್ರಾರಂಭವಾದವು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ದೇವತೆಗಳು ಮತ್ತು ಮನುಷ್ಯರು ಒಂದೇ ಮನುಷ್ಯನಲ್ಲಿ ಬರುವಂತಹದ್ದು. ಒಬ್ಬ ಮನುಷ್ಯನಲ್ಲಿ ದೇವತಾ ಸ್ವರೂಪವು ಯಾವ ರೀತಿಯಾಗಿದ್ದಿರ್ತದೆಯೋ ಅದೇ ರೀತಿಯಲ್ಲಿ ರಾಕ್ಷಸ ಸ್ವರೂಪವೂ ಕೂಡ ಇರುವಂತಹದ್ದು. ದೇವತಾ ಸ್ವರೂಪ ಹೇಳುವಂಥದ್ದು ನಿದ್ರಾವಸ್ಥೆಯಲ್ಲಿದೆ, ಆದರೆ ರಾಕ್ಷಸ ಸ್ವರೂಪ ಹೇಳುವಂಥದ್ದು ಜಾಗೃತ ಅವಸ್ಥೆಯಲ್ಲಿದೆ. ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ರಾಕ್ಷಸ ಸ್ವರೂಪವನ್ನ ಹೋಗಲಾಡಿಸಿ ದೇವತಾ ಸ್ವರೂಪವನ್ನ ಜಾಗೃತಗೊಳಿಸುವಂತಹ ಒಂದು ಅವಶ್ಯಕತೆ ಹೇಳುವಂಥದ್ದು ಇರುವಂತಹದ್ದು. ಹಾಗಾಗಿ ಅದಕ್ಕೋಸ್ಕರವಾಗಿ ಏಕೈಕ ಮಾರ್ಗ ಹೇಳುವಂಥದ್ದು ನಾಮಸ್ಮರಣೆ. ಶ್ರೀವಿದ್ಯಾ ಪ್ರತಿಷ್ಠಾನದಲ್ಲಿ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗ ಹೇಳುವಂತಹದ್ದು ಸಂಕಲ್ಪವಾಗಿರುವಂತಹದ್ದು. ಸಹಸ್ರ ಕೋಟಿ ನಾಮ ಹೇಳುವಂತಹದ್ದು ಅದರಲ್ಲಿ ಉಚ್ಚಾರವಾಗುವಂತಹದ್ದು. ಅದರಿಂದ ಅದ್ಭುತವಾಗಿರತಕ್ಕಂತಹ ಅಲೌಕಿಕವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಹೇಳುವಂಥದ್ದು ಪ್ರಾಪ್ತವಾಗುವಂತಹದ್ದು. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ನಮ್ಮಲ್ಲಿರತಕ್ಕಂತಹ ರಾಕ್ಷಸ ಗುಣವನ್ನ ಹೋಗಲಾಡಿಸಿ, ರಾಕ್ಷಸ ತತ್ವವನ್ನು ಹೋಗಲಾಡಿಸಿ ದೇವತಾ ಸ್ವರೂಪವನ್ನ ಹೊಂದಲಿಕ್ಕೆ ಸಹಾಯವಾಗುವಂತಹದ್ದು. ನಾವೆಲ್ಲರೂ ಕೂಡ ಈ ಮಹಾಯಾಗದಲ್ಲಿ ಪಾಲ್ಗೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮಸ್ಮರಣೆಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂತಹ ದೇವತಾ ಭಗವತಿಯ ಅನುಗ್ರಹವನ್ನು ಹೊಂದಿ ಅದರಿಂದ ನಮ್ಮಲ್ಲಿರ್ತಕ್ಕಂತಹ ರಾಕ್ಷಸ ಗುಣವನ್ನ ಓಡಿಸಿ ದೇವತಾ ಸ್ವರೂಪವನ್ನ ಜಾಗೃತಗೊಳಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.